ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಗದಗದಿಂದ ದಾಂಡೇಲಿ ಮೂಲಕ ಉಳ್ವಿ ಚನ್ನಬಸವೇಶ್ವರ ಹೋಗ್ತಾ ಇದ್ದೀವಿ ಕಾರಲ್ಲಿ. ಇದು ದಾಂಡೇಲಿ, ಇದು ಹುಬ್ಬಳ್ಳಿ ಧಾರವಾಡದಿಂದ ದಾಂಡೇಲಿಗೆ ಹೋಗೋ ರಸ್ತೆ ಅಲ್ಲಲ್ಲಿ ಸುಮಾರು ಕೆಟ್ಟಿತ್ತು. ಇಲ್ಲಿ ಮಧ್ಯೆ ಕಾಡಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಹೇಗಿದೆ ಜಂಗಲ್. ನಾವು ಬಯಲು ಸೀಮೆ ಜನ. ಇಲ್ಲಿ ನೋಡಿದಾಗ ಜಂಗಲ್ ತುಂಬಾ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು. ಎಷ್ಟು ನೋಡಿದರೂ ನೀವು ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಈ ರಾತ್ರಿಯಲ್ಲಿ ಹಗಲಲ್ಲೇ ಹೋಗ್ತಾ ಇದ್ದರೆ ಭಯ ಅನಿಸುತ್ತೆ, ರಾತ್ರಿ ಬಂದು ಹೇಗಪ್ಪ ಅಂತ ಅನ್ನಿಸ್ತಾ ಇತ್ತು. ನೋಡಲಿಕ್ಕೆ ಒಟ್ಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ನಾನು. ಈ ಕಾಡಲ್ಲಿ ಹೋಗಬೇಕಾದ್ರೆ ಏನೋ ಒಂಥರ ನೋಡಲಿಕ್ಕೆ ಭಾಳ ಸುಂದರ ಕಾಣ್ತಾ ಇತ್ತು. ದಾಂಡೇಲಿಯಿಂದ ಉಳಿವಿಗೆ ಹೋಗಬೇಕಾದ್ರೆ ರಸ್ತೆಯಲ್ಲಿ ಕಾಳಿ ನದಿ ಬರುತ್ತೆ. ಕಾಳಿ ನದಿ ಇಲ್ಲಿದೆ ನೋಡಿ ನಮ್ಮ ಕಾರು. ವಿಶ್ರಾಂತಿಯ ನಂತರ ಮತ್ತೆ ನಮ್ಮ ಪ್ರಯಾಣ ಮುಂದುವರಿಯಿತು. ಕಾಡಲ್ಲಿ ಸಿಂಗಲ್ ರೋಡ್ ಇದೆ. ರೋಡ್ ಅಲ್ಲೆಲ್ಲ ಸ್ವಲ್ಪ ಕೆಟ್ಟಿದೆ, ಅಂದರೆ ತುಂಬ ಹೋಗಲಿಕ್ಕೆ ಮಜಾ ಬರ್ತಾಯಿತ್ತು. ಫಸ್ಟ್ ಟೈಮೆಲ್ಲ ಹೋಗೋದಕ್ಕೆ ತುಂಬಾ ಮಜಾ ಬರ್ತಾಯಿತ್ತು ಕಾಡಲ್ಲಿ ನೋಡಿಕೊಂಡು ಹೋಗೋದಕ್ಕೆ. ಆಮೇಲೆ ರಸ್ತೆಯಲ್ಲಿ ತಿರುವು ಜಾಸ್ತಿ. ಕಾಡಲ್ಲಿ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚಿದೆ ಅಂತ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ನೀವು ಡ್ರೈವಿಂಗ್ ಮಾಡ್ಕೊತ ಅದು ಬೋರ್ಡ್ ತೋರಿಸ್ಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ. ಸಾಧ್ಯ ಮಾಡ್ತೀನಿ, ಆದಷ್ಟು ಮುಂದಿದ್ದರೆ ತೋರಿಸ್ಬೇಕಂತ ನೋಡೋಣ. ಅದನ್ನೇ ನೋಡಿದಿಲ್ಲ, ಅದೇ ನದಿ ಮುಂದೆ ಹೋದ್ಮೇಲೆ ಮತ್ತೆ ಅದೇ ನದಿ ಇಲ್ಲಿ ಮುಂದೆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕೆಳಗಡೆ ಈ ನದಿ. पूछ बाका नेक्स्ट जूम होता है तुम्हारा. हाँ ಉಳ್ವಿ ಕ್ಷೇತ್ರ ಪ್ರವೇಶ ದ್ವಾರ ಇದು. ಇಲ್ಲಿಂದ ಮತ್ತೆ 3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ನಾವು ಮಳೆ ಇದೆ ಅಂತ ತುಂಬಾ ಇದು ಮಾಡ್ತಾಯಿದ್ವಿ. ಮಳೆ ಏನಿಲ್ಲ, ಪರವಾಗಿಲ್ಲ. ಸ್ವಲ್ಪ ಬರೋದು ನಿಲ್ಲೋದು ಹೇಗೆ ಆಗ್ತಾಯಿತ್ತು. ಈ ನಮ್ಮ ಕಡೆ ಎಲ್ಲಿ ಹುಬ್ಬಳ್ಳಿ ಧಾರವಾಡ ಗದಗ ಹೇಗೆ ಮಳೆ ಇದೆ, ಇದನ್ನು ಅಲ್ಲಿನೂ ಅದೇ ಥರ ಇದೆ.
ನಾವು ಅಲ್ಲಿ ಆ ಕಡೆ ದಾಂಡೇಲಿ ಫಾರೆಸ್ಟ್ ಏರಿಯಾ ಎಲ್ಲ ಇದೆ, ಮಳೆ ತುಂಬಾ ಇದೆ ಅಂತ ನಾವು ಹೇಗೆ ಉಪಾಯ ಮಾಡೋದು ಅಂತ ಅಂದ್ಕೊಳ್ತಾ ಇದ್ವಿ. ಇಲ್ಲ, ಮಳೆ ಅಷ್ಟೇನಿಲ್ಲ. ಇದು ಚನ್ನಬಸವೇಶ್ವರ ಮಹಾದ್ವಾರ ಒಳಗಡೆ ದೇವಸ್ಥಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.